ಎಲ್ಲರಿಗೂ ನಮಸ್ಕಾರ. ಪ್ರೈಮಸ್ ಸಿವಿಲ್ ಸರ್ವಿಸ್ ಅಕಾಡೆಮಿಗೆ ಸ್ವಾಗತ. ಬದುಕಿಗೆ ಭದ್ರತೆ, ಸಮಾಜದಲ್ಲಿ ಮಾನ್ಯತೆ ನೀಡುವಂತಹ ಒಂದೊಳ್ಳೆ ಸರ್ಕಾರಿ ಕೆಲಸ ಪಡೆದುಕೊಳ್ಳಬೇಕೆಂಬುದು ಇಂದಿನ ಬಹುತೇಕ ಯುವಜನರ ಕನಸು. ಅಂಥ ನಿಮ್ಮ ಕನಸನ್ನ ನನಸಾಗಿಸಿಕೊಳ್ಳುವ ಒಂದು ಸುವರ್ಣ ಅವಕಾಶ ಬಂದಿದೆ. ಹೌದು, KPSCಯವರು ಆದಷ್ಟು ಬೇಗ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ ನೋಟಿಫಿಕೇಶನ್ ಹೊರಡಿಸುವ ಸಿದ್ಧತೆಯಲ್ಲಿದ್ದಾರೆ. ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಷ್ಟು ವೇಕೆನ್ಸೀಸ್ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾವ್ಯಾವ ಸಬ್ಜೆಕ್ಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಲಾಗುತ್ತೆ, ಏಜ್ ಲಿಮಿಟ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಈ ಎಕ್ಸಾಮ್ನಲ್ಲಿ ಅಥವಾ ಈ ನೋಟಿಫಿಕೇಶನ್ ಸಂಬಂಧಿಸಿದಂತೆ 700+ ವೇಕೆನ್ಸೀಸ್ ಇದೆ. ಅಂದರೆ 700 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋಕೆ ಸರ್ಕಾರ ನಿರ್ಧರಿಸಿದೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನಿರಬೇಕಪ್ಪ ಅಂದರೆ, ಮೊದಲನೇದಾಗಿ ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗಲ್ಲಿ BE ಕಂಪ್ಲೀಟ್ ಮಾಡಿದ್ದಾರೆ ಅವರು ಈ ಎಕ್ಸಾಮ್ಸ್ನ ತೆಗೆದುಕೊಳ್ಬಹುದು. ಎರಡನೇದಾಗಿ ಸೆಕೆಂಡ್ PUC ಅಂದರೆ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಯಾರು 60%ಗಿನ್ನ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೋ ಅವರು ಈ ಎಕ್ಸಾಮ್ಸ್ನ ತೆಗೆದುಕೊಳ್ಳಬಹುದು. ಮೂರನೇದಾಗಿ ಡಿಪ್ಲೊಮಾ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯಲ್ಲಿ ಯಾರು ಡಿಪ್ಲೊಮಾ ಮಾಡಿದ್ದಾರೆ ಅವರು ಈ ಎಕ್ಸಾಮ್ನ ತೆಗೆದುಕೊಳ್ಬಹುದು. ಹಾಗೆಯೇ ಸರ್ವೆ ಟ್ರೇಡ್ನಲ್ಲಿ ಯಾರು ITI ಮಾಡಿದ್ದಾರೆ ಅವರು ಎಕ್ಸಾಮ್ನ ತೆಗೆದುಕೊಳ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದರೆ ಎಲ್ಲವನ್ನೂ ಮಾಡೋ ಅವಶ್ಯಕತೆ ಇಲ್ಲ. ಈ ಏನೇನು ಅಂಶವನ್ನು ಮೆನ್ಷನ್ ಮಾಡಿದಾರಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ದಾಗಿದ್ರೂ ಕೂಡ ಈ ಎಕ್ಸಾಮ್ನ ನೀವು ತೆಗೆದುಕೊಳ್ಬಹುದು. ಏಜ್ ಲಿಮಿಟ್ ಅಂತ ಬಂದರೆ ಜನರಲ್ ಕ್ಯಾಟಗರಿ ಅಂದರೆ ಸಾಮಾನ್ಯ ವರ್ಗದವರಿಗೆ 32 ವರ್ಷದವರೆಗೆ ಎಕ್ಸಾಮ್ನ ತೆಗೆದುಕೊಳ್ಳೋಕೆ ಅವಕಾಶ ನೀಡಿದ್ದಾರೆ. ಕ್ಯಾಟಗರಿ ಪ್ರವರ್ಗ 2A 2B 3A 3B ಅಂದರೆ ಕ್ಯಾಟಗರಿ 2A 2B 3A 3B ಅವರು 38 ವರ್ಷದ ತನಕ ಈ ಎಕ್ಸಾಮ್ನ ಬರೀಬಹುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಅಂದರೆ ಪ್ರವರ್ಗ 1 ಅವರಿಗೆ 40 ವರ್ಷವನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ ಕೆಲವು ವರ್ಗದವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸರ್ಕಾರದವರು ನೀಡಿದ್ದಾರೆ. ಅವರು ಯಾರ್ಯಾರು ಅಂತಂದರೆ, ಮೊದಲನೇದಾಗಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಎರಡನೇದು NCCಯಲ್ಲಿ ಯಾರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರಲ್ಲ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ವಿಡೋಸ್ ಅಂದರೆ ವಿಧವೆಯರಿಗೆ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗಿದೆ. ಹಾಗೆಯೇ ಡೌನ್ ಟ್ರಾಡನ್ ಕ್ಯಾಟಗರೀಸ್ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗಿದೆ. ಆಮೇಲೆ ಎಕ್ಸಾಮ್ ಅಪ್ಲಿಕೇಶನ್ ಮೋಡ್ ಅಂತ ಬಂದರೆ, ಈ ಎಕ್ಸಾಮ್ನ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಫೀಸ್ಗೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿ ಅವರಿಗೆ 600 ರೂಪಾಯಿ ನಿಗದಿಪಡಿಸಲಾಗಿದೆ. ಹಾಗೆಯೇ ಕ್ಯಾಟಗರಿ ಅವರಿಗೆ ಅಂದರೆ ಕ್ಯಾಟಗರಿ 2A 2B 3A ಮತ್ತು 3B ಅವರಿಗೆ 300 ರೂಪಾಯಿನ ನಿಗದಿಪಡಿಸಲಾಗಿದೆ. ಎಕ್ಸ್ ಸೋಲ್ಜರ್ಸ್ ಯಾರ್ಯಾರಿದ್ದಾರೋ ಅವರಿಗೆ ಕೇವಲ 50 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ SC/ST ಕ್ಯಾಟಗರಿ 1 ಮತ್ತು ಫಿಸಿಕಲ್ ಚಾಲೆಂಜ್ ಯಾರ್ಯಾರಿದ್ದಾರೋ ಅವ್ರಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಅಥವಾ ಫೀಸ್ನ ನಿಗದಿಪಡಿಸಲಾಗಿಲ್ಲ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಎಕ್ಸಾಮ್ ಕೇವಲ ಒಂದು ಹಂತದಲ್ಲಿ ನಡೆಯುತ್ತೆ. ಆ ಒಂದು ಹಂತದ ಎಕ್ಸಾಮ್ನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1ನಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಮತ್ತು ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಪೇಪರ್ 2 ಅಂತ ಬಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಕರೀತಾರೆ. ಇದನ್ನು ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಲಾಗತ್ತೆ. ಈಗ ನಾವು ಪೇಪರ್ 1 ಎಕ್ಸಾಮ್ ಸಿಲೆಬಸ್ ಏನೇನಿದೆ ಅದನ್ನು ಡಿಟೇಲ್ಡ್ ಆಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಜನರಲ್ ಸೈನ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ರಿಲೇಟೆಡ್ ಕ್ವಶನ್ಸ್ನ ಈ ಜನರಲ್ ಸೈನ್ಸ್ ಕ್ಯಾಟಗರಿಯಲ್ಲಿ ಕೇಳಲಾಗತ್ತೆ. ಎರಡನೇದು ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಬೋತ್ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಏನೇನಿರುತ್ತೆ ಅದನ್ನ ಕ್ವಶನ್ಸ್ನ ಕೇಳಲಾಗುತ್ತೆ. ಮೂರನೇದಾಗಿ ಇಂಡಿಯನ್ ಪಾಲಿಟಿ ಮತ್ತು ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ನ ಕೇಳಲಾಗುತ್ತೆ. ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಕರ್ನಾಟಕ ಫೋಕಸ್ಡ್ ಟಾಪಿಕ್ಸ್ ಏನೇನಿದೆ ಅದ್ರ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ. ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಹಾಗೆಯೇ ಇಂಪಾರ್ಟೆಂಟ್ ಡೇಸ್ ಮತ್ತು ಇವೆಂಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಲಾಗುತ್ತೆ. ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಬಗ್ಗೆ ಕ್ವಶನ್ಸ್ನ ಕೇಳಲಾಗುತ್ತೆ. ಬುಕ್ಸ್ ಮತ್ತು ಅದರ ಆಥರ್ಸ್ ಯಾರ್ಯಾರಿದೆ ಅದ್ರ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ. ಸ್ಪೋರ್ಟ್ಸ್ ಅಂದರೆ ಕ್ರೀಡೆ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ. ಕಂಟ್ರೀಸ್ ಮತ್ತು ಅದರದ್ದು ಕ್ಯಾಪಿಟಲ್ಸ್ ಏನೇನಿದಾವಲ್ಲ ಅದ್ರ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ. ಹಾಗೆಯೇ ಗವರ್ಮೆಂಟ್ ಸ್ಕೀಮ್ಸ್ ಮತ್ತು ಬಜೆಟ್, ಇಲ್ಲಿ ಬಜೆಟ್ ಅಂತ ಬಂದರೆ ಬೋತ್ ಸ್ಟೇಟ್ ಮತ್ತು ಯೂನಿಯನ್ ಬಜೆಟ್ ಬಗ್ಗೆ ಕ್ವಶನ್ಸ್ನ ಕೇಳಲಾಗುತ್ತೆ. ಮತ್ತು ಇಂಟರ್ನ್ಯಾಷನಲ್ ಹಾಗೂ ನ್ಯಾಷನಲ್ ಆರ್ಗನೈಸೇಷನ್ಸ್ ಏನಿದೆ ಅದ್ರ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ.
ಅದರೊಟ್ಟಿಗೆ ಎವ್ರಿಡೇ ಸೈನ್ಸ್ ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿರುತ್ತೆ ಅದ್ರ ಬಗ್ಗೆನೂ ಕ್ವಶನ್ಸ್ನ ಕೇಳಲಾಗುತ್ತೆ. ನೀವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ಈ ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಸ್ಗೆ 4 ಆನ್ಸರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಸರಿಯಾದ ಆನ್ಸರ್ನ ನೀವು ಗುರ್ತು ಮಾಡಬೇಕಾಗತ್ತೆ. ಹಾಗೆಯೇ ಈ ಎಕ್ಸಾಮಲ್ಲಿ ನಾನು ಮೊದಲನೇ ಮೆನ್ಷನ್ ಮಾಡಿರೋ ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಮೇನ್ಸ್ ಮತ್ತು ಇಂಟರ್ವ್ಯೂ ಇರೋದಿಲ್ಲ, ಕೇವಲ ಒಂದು ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ. ಹಾಗೆಯೇ ಇದು ಎಲ್ಲ ಗ್ರಾಜ್ಯುಯೇಟ್ಸ್ಗೂ ಈ ಎಕ್ಸಾಮ್ ಅನ್ವಯ ಆಗೋದಿಲ್ಲ. ಕೇವಲ ಸಿವಿಲ್ ಇಂಜಿನಿಯರಿಂಗಲ್ಲಿ ಯಾರು ಪದವಿ ಪಡೆದಿದ್ದಾರೋ ಅವ್ರಿಗೆ ಮಾತ್ರ ಎಕ್ಸಾಮ್ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ. ಹಾಗೆಯೇ ಸೆಕೆಂಡ್ PUC ಯಲ್ಲಿ ಯಾರು ಮ್ಯಾಥ್ಸ್ ವಿಭಾಗದಲ್ಲಿ 60% ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೋ ಅವರು ಮಾತ್ರ ಈ ಎಕ್ಸಾಮ್ನ ತೆಗೆದುಕೊಳ್ಬೋದು. ಹೀಗಾಗಿ ಕೇವಲ ಕೆಲವು ವರ್ಗದವ್ರು ಮಾತ್ರ ಈ ಎಕ್ಸಾಮ್ನ ಬರೆಯೋಕ್ಕೆ ಅವಕಾಶ ಇರೋದ್ರಿಂದ ಇಲ್ಲಿ ನಿಮಗೆ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ನೀವೇನಾದರೂ ಎಕ್ಸಾಮ್ನ ಕೊಟ್ಟರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಹಾಗೆಯೇ ಈ ನೋಟಿಫಿಕೇಶನ್ ಬರೋದು ಕನ್ಫರ್ಮ್ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ಆದಷ್ಟು ಬೇಗ ಅವರು ನೋಟಿಫಿಕೇಶನ್ ಹೊರಡಿಸೋರಿದ್ದಾರೆ, ಯಾವ ಸಂದರ್ಭದಲ್ಲಾದರೂ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. ಅದಕ್ಕಾಗಿ ನೀವೆಲ್ಲರೂ ತಯಾರಿ ನಡೆಸಿ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಏನೇನು ಅವಶ್ಯಕತೆ ಇದೆಯಲ್ಲ ಅವೆಲ್ಲವನ್ನೂ ಒಳಗೊಂಡಂತಹ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನ ನಾವು ಆದಷ್ಟು ಬೇಗ ಲಾಂಚ್ ಮಾಡ್ತಾ ಇದ್ದೀವಿ, ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಈ ಕೋರ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರ ಬೇಕಿದ್ರೆ ಅಥವಾ ಈ ಕೋರ್ಸ್ಗೆ ನೀವು ಏನಾದರೂ ಎನ್ರೋಲ್ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಈ ಸ್ಕ್ರೀನ್ನಲ್ಲಿ ಕೆಳಗಡೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ. ಥ್ಯಾಂಕ್ ಯು.